ಒಂದು ಬಿಸ್ನೆಸ್ ಆರೋಗ್ಯವಾಗಿದೆಯಾ ಅಥವಾ ಅದಕ್ಕೆ ಏನಾದ್ರೂ ಅರ್ಜೆಂಟಾಗಿ ಟ್ರೀಟ್ಮೆಂಟ್ ಬೇಕಾ? ಬನ್ನಿ, ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ಒಂದು ಫೇಲ್ ಆಗ್ತಿರೋ ಬಿಸ್ನೆಸ್ ಮಾಡೆಲ್ ಅನ್ನ ಹೇಗೆ ಕಂಡುಹಿಡಿಯೋದು ಅಂತ ನೋಡೋಣ. ಇದನ್ನ ಒಂದು ರೀತಿ ಬಿಸ್ನೆಸ್ನ ಹೆಲ್ತ್ ಚೆಕಪ್ ಅನ್ಬಹುದು. ಹಾಗಾದ್ರೆ ಒಂದು ಬಿಸ್ನೆಸ್ ಮಾಡೆಲ್ ಲೈಫ್ ಸಪೋರ್ಟ್ ಮೇಲೆ ಇದೆಯಾ? ಕೇಳೋಕಿದು ಸ್ವಲ್ಪ ಕಷ್ಟ ಅನ್ಸ್ಬೋದು ಅಲ್ವಾ? ಆದ್ರೆ ನೋಡಿ, ಎಷ್ಟೇ ದೊಡ್ಡ ಸಕ್ಸಸ್ಫುಲ್ ಕಂಪನಿಗಳೇ ಆಗ್ಲಿ, ಅವರು ಕೂಡ ಈ ಪ್ರಶ್ನೆಯನ್ನ ಆಗಾಗ ಕೇಳ್ಕೊತಾನೆ ಇರ್ಬೇಕು. ಯಾಕಂದ್ರೆ ಚಿಕ್ಕ ಚಿಕ್ಕ ಸಮಸ್ಯೆಗಳನ್ನ ನಾವು ಕಂಡುಕೊಳ್ಳದೆ ಹೋದ್ರೆ ಆಮೇಲೆ ಅವೇ ದೊಡ್ಡ ಡೇಂಜರ್ ಆಗಿ ಬದಲಾಗುತ್ತೆ. ಸರಿ, ಹಾಗಾದ್ರೆ ಶುರು ಮಾಡೋಣ. ಮೊದಲನೇ ಸ್ಟೆಪ್ ಸಿಂಪ್ಟಮ್ಸ್ ಅಥವಾ ರೋಗ ಲಕ್ಷಣಗಳನ್ನು ಕಂಡುಹಿಡಿಯೋದು. ನೋಡಿ, ಯಾವುದೇ ಪ್ರಾಬ್ಲಮ್ ಸಾಲ್ವ್ ಮಾಡೋಕು ಮುಂಚೆ ಅದರ ವಾರ್ನಿಂಗ್ ಸೈನ್ಸ್ ಏನು ಅಂತ ನಾವು ಮೊದಲು ಅರ್ಥ ಮಾಡ್ಕೋಬೇಕು. ಈ ಸಮಸ್ಯೆಗಳನ್ನ ಒಂದು ಸಿಸ್ಟಮ್ಯಾಟಿಕ್ ರೀತಿಯಲ್ಲಿ ಕಂಡುಹಿಡಿಯೋಕೆ ನಮ್ಮ ಬಿಸ್ನೆಸ್ ಅನ್ನ ಕೆಲವು ಮುಖ್ಯ ಭಾಗಗಳಾಗಿ ಡಿವೈಡ್ ಮಾಡಬಹುದು. ಅಂದ್ರೆ ಪ್ರಾಡಕ್ಟ್, ಮಾರ್ಕೆಟ್, ಕಸ್ಟಮರ್ಸ್ ಮತ್ತು ಫೈನಾನ್ಸ್. ಪ್ರತಿಯೊಂದು ಭಾಗದಲ್ಲೂ ಏನೇನ್ ಸಮಸ್ಯೆ ಇದೆ ಮತ್ತೆ ಅದು ಎಷ್ಟು ಸೀರಿಯಸ್ ಅಂತ ಲಿಸ್ಟ್ ಮಾಡ್ಕೊಂಡ್ರೆ ನಮ್ಗೆ ಎಲ್ಲಿ ಜಾಸ್ತಿ ಫೋಕಸ್ ಮಾಡಬೇಕು ಅಂತ ಕ್ಲಿಯರ್ ಆಗಿ ಗೊತ್ತಾಗತ್ತೆ. ಉದಾಹರಣೆಗೆ, ಪ್ರಾಡಕ್ಟ್ ಫೀಚರ್ಸ್ ಔಟ್ಡೇಟೆಡ್ ಆಗಿದ್ರೆ ಅದು ಖಂಡಿತ ಹೈ ಸೆವೆರಿಟಿ ಪ್ರಾಬ್ಲಮ್ ಅಲ್ವಾ? ಸರಿ, ಈ ಸಿಂಪ್ಟಮ್ಸ್ ಅಥವಾ ರೋಗ ಲಕ್ಷಣಗಳು ಅಂದ್ರೆ ನಿಜವಾಗ್ಲೂ ಏನು? ಇವು ಬರೀ ನಂಬರ್ಸ್ ಅಲ್ಲ, ಇವು ಕ್ವಾಲಿಟೇಟಿವ್ ಸೈನ್ಸ್ ಅಂತ ಹೇಳ್ತೀವಿ. ಅಂದ್ರೆ ನಮ್ ಬಿಸ್ನೆಸ್ಗೆ ಯಾರು ತುಂಬಾ ಮುಖ್ಯವೋ, ಅಂದ್ರೆ ನಮ್ಮ ಕಸ್ಟಮರ್ಸ್ ಮತ್ತು ನಮ್ಮ ಟೀಮ್ ಮೆಂಬರ್ಸ್, ಅವರ ಕಡೆಯಿಂದ ನೇರವಾಗಿ ಬರುವ ಮಾತುಗಳು, ಕಂಪ್ಲೇಂಟ್ಸ್ ಇವೆಲ್ಲವೂ ರೋಗಲಕ್ಷಣಗಳೇ. ಈ ಬೆಲೆ ಕಟ್ಲಾಗದ ಮಾಹಿತಿ ಸಿಗೋ ಸೋರ್ಸ್ಗಳು ನಮ್ಮ ಸುತ್ತಮುತ್ತಲೇ ಇವೆ. ಕಸ್ಟಮರ್ ಸರ್ವೆ ಇರ್ಬೋದು, ಸಪೋರ್ಟ್ ಟಿಕೆಟ್ಸ್, ಸೋಷಿಯಲ್ ಮೀಡಿಯಾ ಕಾಮೆಂಟ್ಸ್, ಆನ್ಲೈನ್ ರಿವ್ಯೂಸ್. ಅಷ್ಟೇ ಅಲ್ಲ, ನಮ್ಮ ಸೇಲ್ಸ್ ಟೀಮ್ ಕೊಡುವ ಡೈರೆಕ್ಟ್ ಫೀಡ್ಬ್ಯಾಕ್ ಕೂಡ. ಪ್ರತಿಯೊಂದು ಕಾನ್ವರ್ಸೇಷನ್ ಕೂಡ ಒಂದೊಂದು ಇನ್ಸೈಟ್ ಕೊಡುತ್ತೆ. ಇವೆಲ್ಲವನ್ನೂ ಒಟ್ಟಿಗೆ ಸೇರಿಸಿ ನೋಡಿದಾಗ ನಮ್ಗೊಂದು ಕಂಪ್ಲೀಟ್ ಪಿಕ್ಚರ್ ಸಿಗುತ್ತೆ. ಓಕೆ, ಸಿಂಪ್ಟಮ್ಸ್ ಬಗ್ಗೆ ಗೊತ್ತಾಯ್ತು. ಈಗ ನೆಕ್ಸ್ಟ್ ಸ್ಟೆಪ್ಗೆ ಹೋಗೋಣ, ವೈಟಲ್ ಸೈನ್ಸ್ ಚೆಕ್ ಮಾಡೋದು. ಇಲ್ಲಿ ನಾವು ಮಾತುಗಳಿಂದ ನಂಬರ್ಸ್ ಕಡೆಗೆ ಬರ್ತೀವಿ. ಅಂದ್ರೆ ಬಿಸ್ನೆಸ್ನ ಪ್ರಮುಖ ಅಳತೆಗೋಲುಗಳು ಅಥವಾ ಕೀ ಪರ್ಫಾರ್ಮೆನ್ಸ್ ಇಂಡಿಕೇಟರ್ಸ್ ಅಂದ್ರೆ KPIಗಳನ್ನ ನೋಡೋ ಸಮಯ. ಒಂದು ಉದಾಹರಣೆ ತಗೊಳ್ಳೋಣ. ಒಂದು ಕಂಪನಿ 85% ಕಸ್ಟಮರ್ಸ್ನ ಉಳಿಸ್ಕೊಳ್ಬೇಕು ಅಂತ ಟಾರ್ಗೆಟ್ ಇಟ್ಕೊಂಡಿದೆ ಅಂದ್ಕೊಳ್ಳಿ. ಆದ್ರೆ ರಿಯಾಲಿಟಿಯಲ್ಲಿ ಬರೀ 60% ಉಳಿಸ್ಕೊಳ್ತಾ ಇದ್ರೆ ಅಲ್ಲಿಗೆ 25% ಗ್ಯಾಪ್. ಇದು ಸುಮ್ಮನೆ ಏನೋ ಸಣ್ಣ ವಿಷಯ ಅಲ್ಲ, ಇದೊಂದು ದೊಡ್ಡ ವಾರ್ನಿಂಗ್ ಬೆಲ್. ಇದು ಬರೀ ಒಂದು ನಂಬರ್ ಅಲ್ಲ, ಇದು ನಮ್ಮ ಬಿಸ್ನೆಸ್ ಹೆಲ್ತ್ ಬಗ್ಗೆ ಕೊಡ್ತಾ ಇರೋ ಒಂದು ಕ್ಲಿಯರ್ ಸಿಗ್ನಲ್. ಕೆಲವೊಮ್ಮೆ ಸಮಸ್ಯೆ ಒಂದೇ ಒಂದ್ ಕಡೆ ಇರಲ್ಲ. ರೆವೆನ್ಯೂ ಗ್ರೋತ್, ಕನ್ವರ್ಷನ್ ರೇಟ್, ಮಾರ್ಕೆಟ್ ಶೇರ್, ಈ ಎಲ್ಲ ಇಂಪಾರ್ಟೆಂಟ್ ಮೆಟ್ರಿಕ್ಸ್ ಒಂದೇ ಸರಿ ಕೆಳಗೆ ಹೋಗ್ತಾ ಇದ್ರೆ ಅದರರ್ಥ ಪ್ರಾಬ್ಲಮ್ ತುಂಬಾ ದೊಡ್ಡದಿದೆ ಮತ್ತು ಆಳವಾಗಿದೆ ಅಂತ. ಸರಿ, ಇಲ್ಲಿಯವರೆಗೂ ನಾವು ಬಿಸ್ನೆಸ್ನ ಒಳಗಡೆ ಏನ್ ನಡೀತದೆ ಅಂತ ನೋಡಿದ್ವಿ. ಆದ್ರೆ ಒಂದು ಒಳ್ಳೆ ಡಯಾಗ್ನೋಸಿಸ್ ಅಂದ್ರೆ ಬರೀ ಒಳಗಡೆ ನೋಡೋದಲ್ಲ, ಹೊರಗಿನ ಪ್ರೆಷರ್ಸ್ ಬಗ್ಗೆನೂ ಯೋಚನೆ ಮಾಡಬೇಕು. ಸೊ ಈಗ ಬಿಸ್ನೆಸ್ ಹೆಲ್ತ್ ಮೇಲೆ ಪರಿಣಾಮ ಬೀರೋ ಎನ್ವೈರ್ಮೆಂಟ್ ಅಥವಾ ಹೊರಗಿನ ಫ್ಯಾಕ್ಟರ್ಸ್ ಅನ್ನ ಅನಲೈಸ್ ಮಾಡೋಣ. ಇವತ್ತಿನ ಮಾರ್ಕೆಟ್ನಲ್ಲಿ ಸ್ಪೀಡ್ ಇಸ್ ಎವ್ರಿಥಿಂಗ್ ಅಲ್ವಾ? ನಮ್ಮ ಕಾಂಪಿಟೇಟರ್ಸ್ ರಾಕೆಟ್ ಸ್ಪೀಡ್ನಲ್ಲಿ ಮುಂದೆ ಹೋಗ್ತಾ ಇದ್ದು ನಾವು ಮಾತ್ರ ಹಳೇ ಕಾಲದ ಸ್ಲೋ ಸಿಸ್ಟಮ್ ಇಟ್ಕೊಂಡು ಕೂತಿದ್ರೆ ಏನಾಗುತ್ತೆ? ನಾವು ಗೇಮ್ಲೇ ಇರಲ್ಲ. ನಮ್ಮ ವೀಕ್ನೆಸ್ ಏನಿದೆಯೋ ಅದೇ ನಮ್ಮ ಕಾಂಪಿಟೇಟರ್ಸ್ನ ದೊಡ್ಡ ಸ್ಟ್ರೆಂತ್ ಆಗ್ಬಿಡುತ್ತೆ. ಕಾಂಪಿಟೇಷನ್ ಒಂದೇ ಅಲ್ಲ, ಹೊಸ ಹೊಸ ಟೆಕ್ನಾಲಜಿಗಳು ಬರ್ತಾನೆ ಇವೆ, ಹೊಸ ರೂಲ್ಸ್ ರೆಗ್ಯುಲೇಷನ್ಸ್ ಬರ್ತಾ ಇದೆ, ಕಸ್ಟಮರ್ ಎಕ್ಸ್ಪೆಕ್ಟೇಷನ್ಸ್ ಕೂಡ ದಿನೇ ದಿನೇ ಚೇಂಜ್ ಆಗ್ತಾ ಇದೆ. ಇವೆಲ್ಲವೂ ನಮ್ಮ ಮೇಲೆ ಪ್ರೆಷರ್ ಹಾಕುತ್ತೆ. ಇವತ್ತಿನ ಫಾಸ್ಟ್ ಪೇಸ್ಡ್ ವರ್ಲ್ಡ್ನಲ್ಲಿ ಯಾವ ಬಿಸ್ನೆಸ್ ಕೂಡ ಈ ಎಕ್ಸ್ಟರ್ನಲ್ ಫೋರ್ಸಸ್ಸಿಂದ ತಪ್ಸ್ಕೊಳ್ಳೋಕ್ಕಾಗಲ್ಲ. ಓಕೆ, ನಾವೀಗ ಸಿಂಪ್ಟಮ್ಸ್ ನೋಡಿದ್ವಿ, ವೈಟಲ್ ಸೈನ್ಸ್ ಚೆಕ್ ಮಾಡಿದ್ವಿ, ಹೊರಗಿನ ಪ್ರೆಷರ್ಸ್ ಬಗ್ಗೆನೂ ಅರ್ಥ ಮಾಡ್ಕೊಂಡ್ವಿ. ಸೊ ಈಗ ಈ ಎಲ್ಲ ಎವಿಡೆನ್ಸ್ಗಳನ್ನ ಒಟ್ಟಿಗೆ ಸೇರಿಸಿ ಪ್ರಾಬ್ಲಮ್ನ ಮೂಲ ಅಂದ್ರೆ ರೂಟ್ ಕಾಸ್ ಏನು ಅಂತ ಕಂಡುಹಿಡಿಯೋ ಟೈಮ್. ನೋಡಿ, ಈ ಡಯಾಗ್ನೋಸಿಸ್ ಅನ್ನೋದು ಒಂದು ಲಾಜಿಕಲ್ ಜರ್ನಿ ಇದ್ದ ಹಾಗೆ. ಸಿಂಪ್ಟಮ್ಸ್ನಿಂದ ಶುರು ಮಾಡಿ ವೈಟಲ್ಸನ್ನ ಅನಲೈಸ್ ಮಾಡಿ ಎಕ್ಸ್ಟರ್ನಲ್ ಪ್ರೆಷರ್ಸನ್ನ ಅಸೆಸ್ ಮಾಡಿ, ಹೀಗೆ ಒಂದೊಂದು ಸ್ಟೆಪ್ ಕೂಡ ನಮ್ಮನ್ನ ಪ್ರಾಬ್ಲಮ್ನ ಮೂಲಕ್ಕೆ ಹತ್ರ ಕರ್ಕೊಂಡು ಹೋಗುತ್ತೆ. ಹಾಗಾದ್ರೆ ಫೈನಲ್ ಡಯಾಗ್ನೋಸಿಸ್ ಏನು? ಹೆಚ್ಚಾಗಿ ರೂಟ್ ಕಾಸ್ ಒಂದೇ ಇರುತ್ತೆ. ನಮ್ಮ ಬಿಸ್ನೆಸ್ ಮಾಡೆಲ್ ಒಂದು ಕಡೆ ಇದ್ರೆ ಬದಲಾಗ್ತಿರೋ ಕಸ್ಟಮರ್ ಅಗತ್ಯಗಳು ಇನ್ನೊಂದು ಕಡೆ ಇರುತ್ತೆ. ಈ ಎರಡರ ನಡುವೆ ಮಿಸ್ಅಲೈನ್ಮೆಂಟ್ ಆದಾಗ, ಅಂದ್ರೆ ನಾವು ಕೊಡೋದು ಅವರಿಗೆ ಬೇಕಾಗಿರೋದಕ್ಕಿಂತ ಬೇರೆ ಆದಾಗ ಬಿಸ್ನೆಸ್ ಫೇಲ್ ಆಗೋಕೆ ಶುರುವಾಗುತ್ತೆ. ಓಕೆ, ಡಯಾಗ್ನೋಸಿಸ್ ಈಗ ಕ್ಲಿಯರ್ ಆಗಿದೆ. ಈಗ ಟ್ರೀಟ್ಮೆಂಟ್ ಟೈಮ್. ಹಾಗಾದ್ರೆ ಇದಕ್ಕೆ ಸೊಲ್ಯೂಷನ್ ಏನು? ನಮ್ಮ ಸ್ಟ್ರಾಟಜಿಯನ್ನೇ ಕಂಪ್ಲೀಟ್ ಆಗಿ ಚೇಂಜ್ ಮಾಡೋದು, ಅಂದ್ರೆ ಪಿವಿಟ್ ಮಾಡೋದು. ಸರಿನಾ?
ಆದರೆ ಒಂದು ಪಿವಟ್ ಮಾಡೋದು ಅಂದೆ ಸುಮ್ನೆ ಮಾತಾಡದಷ್ಟು ಸುಲಭ ಅಲ್ಲ. ಅದಕ್ಕೂ ಮುಂಚೆ ಕೆಲವು ಇಂಪಾರ್ಟೆಂಟ್ ಪ್ರಶ್ನೆಗಳನ್ನ ಕೇಳ್ಕೋಬೇಕು. ಮೊದಲನೇದಾಗಿ, ನಮ್ಮ ಟೀಮ್ ಈ ಪ್ರಾಬ್ಲಮ್ ಇದೆ ಅಂತ ಒಪ್ಕೊಂಡಿದ್ಯಾ? ಎರಡನೇದಾಗಿ, ಈ ದೊಡ್ಡ ಚೇಂಜ್ ಮಾಡೋಕೆ ನಮ್ಮತ್ರ ಬೇಕಾದಷ್ಟು ಡೇಟಾ ಇದ್ಯಾ? ಎಲ್ಲಕ್ಕಿಂತ ಮುಖ್ಯವಾಗಿ, ಹೊಸ ಡೈರೆಕ್ಷನಲ್ಲಿ ಹೋಗೋಕೆ ನಮ್ಮ ಲೀಡರ್ಶಿಪ್ ರೆಡಿ ಇದೆಯಾ? ಬನ್ನಿ, ಈ ವಿಶ್ಲೇಷಣೆಯನ್ನ ಒಂದು ಪವರ್ಫುಲ್ ಪ್ರಶ್ನೆಯೊಂದಿಗೆ ಮುಗಿಸೋಣ. ನಮ್ಮ ಈಗಿನ ಬಿಸ್ನೆಸ್ ಮಾಡೆಲ್ ಅನ್ನ ಯಾವುದು ಅನ್ಸಸ್ಟೇನಬಲ್ ಮಾಡ್ತಿದೆ? ಅಂದ್ರೆ ನಮ್ಮ ಫಂಡಮೆಂಟಲ್ ವೀಕ್ನೆಸ್ಗಳು ಯಾವುವು? ಮತ್ತು ಈ ಇನ್ಸೈಟ್ಸ್ ಅನ್ನ ಬಳಸ್ಕೊಂಡು ಒಂದು ಸ್ಟ್ರಾಟಜಿಕ್ ಪಿವಟ್ ಅನ್ನ ಹೇಗೆ ರೂಪಿಸಬಹುದು? ಈ ಪ್ರಶ್ನೆಗಳು ಖಂಡಿತ ಮುಂದಿನ ದಾರಿಯನ್ನ ತೋರಿಸುತ್ತೆ.